ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಪ್ರೀತಿಯ ಸ್ನೇಹಿತರಿಗೆ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಇವತ್ತು ಅಕ್ಷಯ ತೃತೀಯ ಹಬ್ಬ. ಏನೇನು ಅಡುಗೆ ಮಾಡಿದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟಿಗೆ ಇಡ್ಲಿ ಒಲೆ ಹೊತ್ಸ್ಕೊಳ್ಳೋದು ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಜನ ನನಗೆ ಪ್ರತಿ ಸಲ ಹಬ್ಬದ ಅಡುಗೆ ಮಾಡಿದಾಗ ಕಮೆಂಟ್ ಮಾಡ್ತೀರಾ, ಇಡ್ಲಿ ಒಲೆನ ಹೇಗೆ ಹೊತ್ತಿಸ್ಕೊತೀರಾ, ನಮಗೂ ತೋರಿಸ್ಕೊಡಿ ಅಂತ. ನೋಡಿರಿ, ಫಸ್ಟು ನಾನು ಇಡ್ಲಿ ಒಲೆಗೆ ಇಡ್ಲನ್ನು ಹಾಕ್ಕೊಂಬಿಡ್ತೀನಿ. ಆಮೇಲೆ ಈ ಥರ ರಟ್ಟಿರುತ್ತಲ್ವ, ನಾವು ಅಟ್ಟೆ ಅಂತೀವಿ, ನೀವು ರಟ್ಟು ಅನ್ಬೋದು. ದಪ್ಪದಾಗಿ ರಟ್ಟುಗಳು ಬರುತ್ತೆ. ಏನಾದರೂ ನಾವು ಕೊರಿಯರ್ ತೊಗೊಂಡಾಗ, ಏನಾದರೂ ಪಾರ್ಸಲ್ ತರಿಸಿದಾಗ ಈ ಥರ ಬರುತ್ತಲ್ವ, ಆನ್ಲೈನಲ್ಲಿ ಏನಾದರೂ ತರಿಸಿದಾಗ, ಅಥವಾ ಈ ಬಾಕ್ಸ್ಗಳು ಬರುತ್ತಲ್ಲ, ರಟ್ಟಿನ ಬಾಕ್ಸ್ಗಳು, ಆ ಥರದ್ದು ಎತ್ತಿಟ್ಕೊಂಡಿರ್ತೀವಿ ನಾವು. ಅದರಿಂದ ಹಚ್ಚಿದ್ರೆ ತುಂಬ ಬೇಗನೆ ಹತ್ಕೊಳ್ಳುತ್ತೆ. ಈಗ ನೋಡಿರಿ, ನಾವು ಈ ಥರ ಕಾಟನ್ ಬಾಕ್ಸ್ಗಳನ್ನೆಲ್ಲ ಎತ್ತಿಟ್ಟಿರ್ತೀವಿ, ಒಲೆ ಹಚ್ಚೋದಕ್ಕೆ ಬರುತ್ತೆ ಅಂತ. ತುಂಬ ಉಪಯೋಗ ಆಗುತ್ತೆ ಸ್ನೇಹಿತರೆ. ಹೀಗೂ ಸಹ ಹಚ್ಬೋದು. ಕೆಲವೊಬ್ಬರು ಬತ್ತಿಗಳು, ಅಂದರೆ ತುಪ್ಪದಲ್ಲಿ ನೆನೆಸಿರೋ ಬತ್ತಿಯನ್ನು ಇದ್ರ ಮಧ್ಯದಲ್ಲಿ ಇಟ್ಟು, ಅಂದರೆ ಈ ಇಡ್ಲು ಮಧ್ಯದಲ್ಲಿಟ್ಟು ಹಚ್ಚಿಬಿಟ್ಟು ದೀಪವನ್ನು ಆ ಥರನೂ ಹಚ್ಚಿಸ್ತಾರೆ. ಹಾಗೂ ಹಚ್ಚಿಸ್ಬೋದು. ಮತ್ತು ದೊಡ್ಡ ದೊಡ್ಡ ಇಡ್ಲುಗಳಿದ್ರೆ ಅದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಸ್ಟವ್ ಹಚ್ಚಿ ಅಲ್ಲಿ ಕೆಂಡ ಮಾಡಿಕೊಂಡು ಇಡ್ಲು ಒಲೆಗೆ ಹಾಕ್ಕೋಬೋದು. ಯಾವ ಥರನಾದರೂ ಹಚ್ಚಿಸ್ಕೋಬೋದು ಸ್ನೇಹಿತರೆ. ಒಟ್ಟಿನಲ್ಲಿ ಮೇನು ಇಡ್ಲು ಚೆನ್ನಾಗಿರಬೇಕು. ಇಡ್ಲು ಚೆನ್ನಾಗಿ ಒಣಗಿ ಚೆನ್ನಾಗಿತ್ತು ಇಡ್ಲು ಅಂದರೆ ನೀವೇನೂ ಕಷ್ಟಪಡೋದು ಬೇಕಾಗಿಲ್ಲ, ತುಂಬ ಬೇಗನೆ ಹತ್ಕೊಳ್ಳುತ್ತೆ. ಈಗ ನೋಡಿರಿ, ನೀವು ನೋಡ್ತಾ ಇದ್ದೀರಲ್ಲ, ಆಲ್ರೆಡಿ ಕೆಂಡ ಆಗಿದೆ. ನನಗೊಂದು 5 ನಿಮಿಷನೂ ಬೇಕಾಗಲಿಲ್ಲ. ಅದು ರಟ್ಟೇನಿರುತ್ತಲ್ಲ, ಅದು ಸ್ವಲ್ಪ ಹೊತ್ತು ಚೆನ್ನಾಗಿ ಉರಿಯುತ್ತೆ. ಹಾಗಾಗಿ ಸ್ವಲ್ಪ ಕೆಂಡ ಕೆಳಗಡೆ ತಾಗಿದ್ರೆ ಸಾಕು, ಇಡ್ಲು ಕೆಂಡ ಆಗಿಬಿಡುತ್ತೆ. ನೋಡಿರಿ, ಕಾಣಿಸ್ತಾ ಇದೆ ಅಲ್ವಾ, ತುಂಬ ಬೇಗನೆ ಹತ್ಕೊಂಡಿದೆ. ಇಡ್ಲು ಮಾತ್ರ ಸೂಪರಾಗಿದೆ. ಒಂದು ಅರ್ಧ ಚೀಲದಷ್ಟು ತಂದಿದ್ವಿ ನಾವು ಹೋದ್ಸಲ. ತುಂಬ ಬೇಗನೆ ಹತ್ಕೊಂತು. ನೋಡ್ತಾ ಇದ್ದೀರಲ್ವ, ಇಡ್ಲು ಒಲೆ ಹತ್ತಿಸ್ಕೊಂಡ್ಬಿಟ್ಟು ನಾನು ಮಡಿ ನೀರು ಹಾಕ್ಕೊಂಡು ಮಡಿ ಬಟ್ಟೆ ಉಟ್ಕೊಂಡು ಬಂದಿದ್ದೀನಿ. ಈಗ ಅಡುಗೆ ಶುರು ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಅಡುಗೆ ಸ್ನೇಹಿತರೆ. ಯಾಕೆ ಅಂತ ಕೇಳ್ತೀರಾ, ಯಾಕ್ರಿ ನೀವು ಹೂರ್ಣಕ್ಕೆ ಹಾಕಿಲ್ಲ, ಇವತ್ತು ಕಡುಬು ಹೋಳಿಗೆ ಏನಾದರೂ ಮಾಡಬೇಕಲ್ಲ ಅಂತ ನೀವು ಕೇಳ್ಬೋದು. ಹೌದು ಸ್ನೇಹಿತರೆ, ಮಾಡಬೇಕಾಗಿತ್ತು. ಹೋದ್ಸಲ ನಿಮಗೆಲ್ಲ ಗೊತ್ತಿದೆ, ಗೌರಿನ ಕೂಡಿಸಿದಾಗ ನಾನು ಕಡುಬು ಮಾಡಿದ್ದೆ, ಕರಿಗಡುಬು. ಇವತ್ತು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಇಡ್ಲು ಸ್ವಲ್ಪನೇ ಇದೆ. ನಾನು ನೋಡ್ಕೊಂಡಿಲ್ಲ, ಇದೆ ಅಂದ್ಕೊಂಡಿದ್ದೀನಿ. ಸ್ವಲ್ಪನೇ ಇದೆ ಸ್ನೇಹಿತರೆ. ಅಷ್ಟು ಇಡ್ಲಲ್ಲಿ ಹೂರ್ಣದ ಅಡುಗೆ ಆಗೋದಿಲ್ಲ. ಇಡ್ಲು ಸ್ವಲ್ಪ ಚೆನ್ನಾಗೇ ಬೇಕು ಹೂರ್ಣ ಆಗೋದಕ್ಕೆ. ಹಾಗಾಗಿ ಹಬ್ಬದ ಅಡುಗೆ ಅಂತ ನಾನು ಜಾಸ್ತಿ ಏನೂ ಹಚ್ಕೊಂಡಿಲ್ಲ. ಚಿತ್ರಾನ್ನ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮುಖ್ಯವಾಗಿ ಮೊಸರನ್ನ ಗೌರಿನ ಕಳಿಸೋ ದಿನ ಅಥವಾ ಗೌರಿಯನ್ನು ಪೂಜೆ ಮಾಡೋ ದಿನ ಮೊಸರು ಬುತ್ತಿ, ಅಂದರೆ ಮೊಸರನ್ನ ಮಾಡಬೇಕು ಅಂತ ಹೇಳ್ತಾರೆ. ಈಗ ನಾವು ಸ್ವರ್ಣ ಗೌರಿಯನ್ನು ಕೂಡಿಸಿದಾಗ ಸಂಜೆ ಗೌರಿಯನ್ನು ಕಳಿಸೋವಾಗ ಮೊಸರು ಅವಲಕ್ಕಿ ಕಳಿಸ್ತೀವಲ್ವ, ಹಾಗಾಗಿ ಮೊಸರು ಬುತ್ತಿ ತುಂಬ ಶ್ರೇಷ್ಠ. ಹಾಗಾಗಿ ಮೊಸರನ್ನ, ಚಿತ್ರಾನ್ನ, ಪಾಯಸ ಮಾಡ್ತಾಯಿದ್ದೀನಿ. ಇಲ್ಲಿ ಕೋಸಂಬರಿ ನೆನೆ ಹಾಕ್ಕೊಂಡಿದ್ದೀನಿ. ಅಕ್ಕಿಯನ್ನು ತೊಳೆದು ಅನ್ನಕ್ಕಿಟ್ಟಿದ್ದೀನಿ. ಸ್ವಲ್ಪ ಅಡುಗೆ ಆದರೆ ಅಷ್ಟು ಇದ್ಲೆಲ್ಲ ಆಗೋಗ್ಬಿಡುತ್ತೆ ಅಂತ ನಾನು ಈ ಥರ ಮಾಡೋಣ ಅಂತ ಅಂದ್ಕೊಂಡೆ. ಸ್ಟವ್ ಮೇಲೆ ಮಾಡ್ಬೋದಾಗಿತ್ತು, ನನಗೆ ಮನಸ್ಸು ಬರಲಿಲ್ಲ ಸ್ನೇಹಿತರೆ. ಗ್ಯಾಸ್ ಒರೆಸ್ಕೊಂಡು ಮಾಡ್ಬೋದಾಗಿತ್ತು. ಬೇಡ, ಇಷ್ಟರಲ್ಲೇ ಎಷ್ಟು ಅಡುಗೆ ಆಗುತ್ತೋ ಅಷ್ಟು ಮಾಡಿಬಿಡೋಣ ಅಂತ ಅನಿಸ್ತು. ಹಾಗಾಗಿ ಮಾಡ್ತಾಯಿದ್ದೀನಿ. ಈಗ ಚಟ್ನಿ ಕಲಿಸ್ತಾ ಇದ್ದೀನಿ. ಏನು ಚಟ್ನಿ ಅಂತ ಅನ್ಕೋಬೋದು ನೀವು. ಕಡಲೆ ಹಿಟ್ಟಿಗೆ ಮೊಸರು ಹಾಕಿ ಕಲಿಸ್ಬಿಟ್ಟು ಉಪ್ಪು ಹಾಕಿ ಕಲಸಿ ಒಗ್ಗರಣೆಯನ್ನು ಕೊಡ್ತಾಯಿದ್ದೀನಿ. ಇದನ್ನು ಬಾಂಬೆ ಚಟ್ನಿ ಅಂತಲೂ ಅಂತಾರೆ. ನಮ್ಮಮ್ಮ ಯಾವಾಗಲೂ ಮಾಡ್ತಾಯಿದ್ರು. ದಿಢೀರಂತ ಮಾಡ್ಕೋಬೋದು ಸ್ನೇಹಿತರೆ. ಅನ್ನಕ್ಕಂತೂ ತುಂಬ ರುಚಿಯಾಗಿರುತ್ತೆ. ಏನಿಲ್ಲ, ಕಡಲೆ ಹಿಟ್ಟಿಗೆ ಮೊಸರು ಹಾಕಿ ಉಪ್ಪು ಹಾಕಿ ಕಲಿಸ್ಕೊಂಡ್ಬಿಟ್ಟು ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ. ಹಿಂಗಿನ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದೊಂದು ಐಟಮ್ ಇರಲಿ ಅಂತ ಮಾಡಿಕೊಂಡೆ. ಇದಕ್ಕೇನು ಒಲೆ ಏನು ಬೇಕಾಗಲ್ಲ ಅಲ್ವಾ. ಇನ್ನು ಕೋಸಂಬರಿ ಪಾನಕ ಅಂತೂ ಗೌರಿಗೆ ನೈವೇದ್ಯಕ್ಕೆ ಇದ್ದೇ ಇರುತ್ತೆ. ಹಣ್ಣು ಕಾಯಿ ಇರುತ್ತೆ. ಆಮೇಲೆ ಇಷ್ಟು ಅಡುಗೆ ಸಾಕು ಅಂತ ಇವತ್ತಿನ ದಿವಸ ಮಾಡ್ತಾಯಿದ್ದೀನಿ. ಪಾಯಸ ಏನು ಮಾಡಿದೆ ಅಂತಂದರೆ ಬಟವಿ ಪಾಯಸ. ನಿಮಗೆ ವಿಡಿಯೋ ಹಾಕಿದ್ನಲ್ವ, ಬಟವಿ ಪಾಯಸ ಹೇಗೆ ಮಾಡ್ಕೊಳ್ಳೋದು ಅಂತ. ಸ್ವಲ್ಪ ವಿಡಿಯೋ ಹೆಚ್ಚು ಕಡಿಮೆ ಆಗಿದೆ ಸ್ನೇಹಿತರೆ, ಏನೂ ಕಾಣಿಸ್ತಿಲ್ಲ ಅನಿಸ್ಬೋದು ನಿಮಗೆ. ಬಟವಿ ಪಾಯಸ ಅದು ತಟ್ಟೆಗೆ ಹಾಕ್ಕೊಂಡು ನಾನು ಉಜ್ತಾ ಇದ್ದೀನಿ. ಗೋಧಿ ಹಿಟ್ಟು, ರವೆ ಹೋದ್ಸಲ ತೋರಿಸ್ಕೊಟ್ಟಿದ್ದೀನಿ ನಿಮಗೆ, ಅದೇ ಥರನೇ. ಸ್ವಲ್ಪ ವಿಡಿಯೋ ಶೂಟ್ ಮಾಡೋದು ನನ್ನ ಮಗ ಇಟ್ಬಿಟ್ಟು ಹೋಗಿದ್ದ, ಅವ್ನು ನೋಡೇ ಇಲ್ಲ. ನನಗೆ ಗೊತ್ತಾಗಲ್ಲಲ್ವ, ನಾನು ಮುಟ್ಟೋದಿಲ್ಲ ಮಡಿ ಇದ್ದಾಗ ಮೊಬೈಲ್, ಅದಕ್ಕೋಸ್ಕರ. ನೋಡಿರಿ, ಈಗ ಬಟವಿ ಪಾಯಸಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅನ್ನ ಆದ ತಕ್ಷಣ ಪಾಯಸ ಮಾಡಿಬಿಟ್ಟು ಒಗ್ಗರಣೆ ಮಾಡಿಬಿಟ್ರೆ ಅಡುಗೆ ಮುಗ್ದೋಗುತ್ತೆ. ಒಂದು ಸಲ ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ ಕೋಸಂಬರಿಗೆ ಮತ್ತು ಅದು ಚಟ್ನಿ ಕಲಿಸಿದ್ನಲ್ಲ, ಬಾಂಬೆ ಚಟ್ನಿ, ಅದಕ್ಕೂ ಮತ್ತು ಮೊಸರನ್ನಕ್ಕೂ ಒಗ್ಗರಣೆ ಮಾಡಿಬಿಟ್ರೆ ಸರಿ ಹೋಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಇಷ್ಟು ಸಿಂಪಲ್ ಅಡುಗೆ ಆದರೆ ಬೇಗ ಬೇಗ ಆಗೋಗುತ್ತೆ. ಸ್ವಲ್ಪ ಇಡ್ಲಾದರೆ ಸಾಕು. ಮತ್ತು ಇಡ್ಲಿ ಇದ್ದಿದ್ರೆ ಮಾತ್ರ ಏನಾದರೂ ಹೂರ್ಣಕ್ಕೆ ಹಾಕ್ಬೋದಾಗಿತ್ತು ಅನಿಸುತ್ತೆ.
ಇಲ್ಲಿ ಮೊನ್ನೆ ಮಾಡಿದ್ನಲ್ಲ, ಅಮ್ಮ ಅವರೆಲ್ಲ ಬಂದಿದ್ದರು, ನಿಮಗೂ ಗೊತ್ತಿದೆ. ಅಮ್ಮ ಚಿಕ್ಕಮ್ಮ ಊರಿಗೆ ಹೊರಟೋದ್ರು ಸ್ನೇಹಿತರೆ. ಹಬ್ಬ ಬರುತ್ತಲ್ಲ, ನಮ್ಮ ಚಿಕ್ಕಮ್ಮ ಅವರು ಗೌರಿನ ಕೂಡಿಸ್ಬೇಕು ಅಂದರು, ಹಾಗಾಗಿ ಊರಿಗೆ ಹೋದರು. ತುಂಬ ಬೇಜಾರು ಅನ್ನಿಸ್ತು. ಒಂದು ವಾರ ಹಾಗೆ ಇದ್ದರು ನನ್ನ ಜೊತೆಗೆ. ಎಲ್ಲ ಕೆಲಸಗಳೂ ಮಾಡಿಕೊಟ್ರು ನನಗೆ. ಹಂಡಿಗೆ ಉಪ್ಪಿನಕಾಯಿ ಎಲ್ಲ ಹಾಕ್ಕೊಂಡ್ವಿ. ಒಂದು ವಾರ ಇದ್ದರು. ತುಂಬ ಬೇಜಾರು ಅನ್ನಿಸ್ತು ಸ್ನೇಹಿತರೆ. ಅಮ್ಮ ಅವ್ರು ಬಂದು ಹೋದ್ಮೇಲಂತೂ ತುಂಬ ಮನಸ್ಸಿಗೆ ಒಂಥರ ಅನ್ನಿಸ್ತು, ಒಂಟಿ ಅನ್ನಿಸ್ತು. ಅದು ಇದ್ದಿದ್ದೆ ಅಲ್ವಾ, ನಿಮಗೂ ಎಲ್ಲ ಗೊತ್ತಿದೆ. ತವ್ರ ಮನೆಗೆ ಹೋಗಿ ಬಂದಮೇಲೆ ಅಥವಾ ತವ್ರ ಮನೆಯವ್ರು ಯಾರಾದರೂ ಬಂದು ಹೋದರೆ ಹಾಗೆ ಅನಿಸುತ್ತೆ. ನೋಡಿರಿ, ಅನ್ನ ಆಗೋದ್ರೊಳಗೆ ನಾನು ಬಟ್ವಿ ಪಾಯಸಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ವೀಡಿಯೋ ಕತ್ಲು ಬರ್ತಾಯಿದೆ, ಅದು ಮೊಬೈಲ್ ಲೈಟೂ ಆಫ್ ಆಗಿತ್ತು. ಹಾಗಾಗಿ ನೀವು ಎಲ್ಲ ಏನೇನು ಅಡುಗೆ ಮಾಡಿದ್ರಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಸ್ನೇಹಿತರೆ. ಅಡುಗೆ ಇದ್ಲು ಒಲೆ ಮೇಲೆ ಮಾಡೋ ಅಡುಗೆ ತುಂಬ ಜನ ಇಷ್ಟಪಡ್ತೀರಾ, ಕೇಳ್ತಾ ಇರ್ತೀರಾ ನೀವು ಹಾಕ್ರಿ ಹಬ್ಬ ಮಾಡಿದಾಗ ಅಂತ. ಹಾಗಾಗಿ ಸ್ವಲ್ಪ ಆದರೂ ಪರವಾಗಿಲ್ಲ ಹಾಕೋಣ ಅಂತ ರೆಕಾರ್ಡ್ ಮಾಡ್ತಾಯಿದ್ದೆ. ನೋಡಿರಿ ಸ್ನೇಹಿತರೆ, ಈಗೆಲ್ಲ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ. ಒಂದು ಸಲ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಎಲ್ಲದಕ್ಕೂ ಕೊಟ್ಬಿಟ್ರೆ ಆಯಿತು, ಬೇಗನೆ ಆಗೋಗುತ್ತೆ ಅಂತ. ಇನ್ನಾಯಿತು, ಈಗ ಪಾಯಸಕ್ಕೆ ಹುರಿತಾ ಇದ್ದೀನಿ. ನಾನು ಬಟ್ವಿ ಪಾಯಸಕ್ಕೆಲ್ಲ ಉಜ್ಕೊಂಡ್ನಲ್ವ ಗೋಧಿ ಹಿಟ್ಟು ಎಲ್ಲನೂ, ಅದನ್ನು ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ನೀರು ಹಾಕಿ ಫಸ್ಟು ಬೇಯಿಸ್ಕೋಬೇಕು. ಅದೊಂದು ಸ್ವಲ್ಪ ಬೆಂದಿದೆ ಅಂದ ತಕ್ಷಣ ನಾವು ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿ ಬೆಲ್ಲ ಕರಗಿ ಇನ್ನು ಸ್ವಲ್ಪ ಕುದಿಬೇಕು. ಕುದ್ಮೇಲೆ ಅದನ್ನು ಇಳಿಸ್ಕೊಂಡ್ಬಿಟ್ಟು ಅದಕ್ಕೆ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಕರೆದು ಹಾಕೋದು, ಮತ್ತು ಏಲಕ್ಕಿ ಪುಡಿಯನ್ನು ಹಾಕಿ ಒಂದು ಸ್ವಲ್ಪ ಹಾಲು ಹಾಕಿದ್ರೆ ಸಾಕು. ಈ ಪಾಯಸಕ್ಕೆ ಹಾಲೇನು ಜಾಸ್ತಿ ಬೇಕಾಗಲ್ಲ ಸ್ನೇಹಿತರೆ. ಅಡುಗೆ ತುಂಬ ಸಿಂಪಲ್ ಆಗಿತ್ತು, ಬೇಗನೆ ಆಗುತ್ತೆ ಅಂತ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡಿಕೊಂಡೆ, ಅರ್ಜೆಂಟ್ ಏನು ಮಾಡ್ಕೊಳ್ಳಿಲ್ಲ. ಅಡುಗೆ ದೊಡ್ಡದಾಗಿತ್ತು, ತುಂಬ ಐಟಮ್ಸ್ ಇತ್ತು, ಮತ್ತು ಹೂರಣ ಆಗಬೇಕು ಅಂದರೆ ನಾನು ಒಂದು ಸ್ವಲ್ಪ ಬೇಗನೆ ಕೂತ್ಕೊತೀನಿ ಅಡುಗೆಗೆ. ಯಾಕಂದರೆ ನಿಮಗೆಲ್ಲ ಗೊತ್ತಿದೆ, ಹೂರಣ ಆಗೋದೇ ಲೇಟು. ನಾನು ರುಬ್ಕೊಳ್ಳೋದಿಲ್ಲ ಅಲ್ವಾ ಹೂರಣ, ಅದಕ್ಕೋಸ್ಕರ ಕುದಿಸಿ ಮಾಡೋದ್ರಲ್ಲೇ ಅದೇ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಹೂರಣದ ಅಡುಗೆ ಅಂದರೆ ಬೇಗನೆ ಇಡ್ತೀನಿ. ಏನೂ ಇಲ್ಲ, ಸಿಂಪಲ್ ಅಡುಗೆ ಅಂದರೆ ಒಂದು ಸ್ವಲ್ಪ ನಿಧಾನಕ್ಕೆ ಮಾಡ್ಕೊತೀನಿ. ಅಡುಗೆ ಮಾಡಾದಮೇಲೆ ನಾನು ಗೌರಿ ಪೂಜೆಯನ್ನು ಮಾಡಿಕೊಂಡು ನೈವೇದ್ಯ ಮತ್ತು ಆರತಿ ಎಲ್ಲನೂ ಮಾಡಿದೆ. ನಿಮಗೆ ಪೂಜೆ ವಿಡಿಯೋ ಬೇಕು ಅಂತಂದರೆ ಆಧ್ಯಾತ್ಮವಾಣಿಯಲ್ಲಿ ಚೆಕ್ ಮಾಡ್ಕೊಳ್ರಿ, ಸಿಗುತ್ತೆ ಸ್ನೇಹಿತರೆ. ಈಗ ಅನ್ನ ಆಯಿತು, ಪಾಯಸ ಆಯಿತು, ಮತ್ತು ಚಟ್ನಿ ಮಾಡಿದೆ. ನೀವು ನೋಡ್ಕೊಂಡ್ರಲ್ವ, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿರಿ ಸ್ನೇಹಿತರೆ. ಏನೂ ಇಲ್ಲ, ರಾತ್ರಿ ಹೊತ್ತು ಬರೀ ಅನ್ನ ಇದೆ ಅಂದಾಗ ಈ ಥರ ಚಟ್ನಿ ಮಾಡಿಕೊಂಡ್ರೆ ಅನ್ನ ಕಲಿಸ್ಕೊಂಡು ತಿನ್ಬೋದು. ಈಗ ಒಗ್ಗರಣೆ ಮಾಡ್ತಾಯಿದ್ದೀನಿ. ಚಟ್ನಿಗೂ ಆಗುತ್ತೆ, ಕೋಸಂಬರಿ ಮತ್ತು ಮೊಸರನ್ನಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ತೆಗೆದುಬಿಟ್ಟು ಚಿತ್ರಾನ್ನ ಕಲಿಸ್ಬಿಡ್ತೀನಿ, ಬೇಗನೆ ಮುಗ್ದೋಗುತ್ತೆ. ಆಗೋಯ್ತು ಸ್ನೇಹಿತರೆ. ಇನ್ನೊಂದು ಸ್ವಲ್ಪ ಇತ್ತು ಅಷ್ಟೇ ಇದ್ಲು. ಇದು ಇನ್ನು ಸ್ವಲ್ಪ ಕೆಂಡ ಇದೆ ಅನ್ನೋವಾಗ ಮುಗಿಸ್ಬಿಡ್ತೀನಿ ಎಲ್ಲ ಅಡುಗೆನೂ. ಅದು ಒಂದು ಸ್ವಲ್ಪ ಕೆಂಡ ಇದೆ ಅಂತ ನಮ್ಗೆ ಅನಿಸುತ್ತೆ ಸ್ನೇಹಿತರೆ, ಆದರೆ ಎಷ್ಟು ಕಾವಿರುತ್ತೆ ಅಂದರೆ ನೀವು ನೋಡ್ತಾ ಇರ್ಬೋದು. ನಾನೊಂದು ಒದ್ದೆ ಬಟ್ಟೆಯನ್ನು ಹಾಕೊಂಬಿಟ್ಟಿರ್ತೀನಿ ಕಾಲು ಹತ್ರ. ಎಷ್ಟು ಕಾವು ಹೊಡೆಯುತ್ತೆ ಅಂತಂದರೆ ಕಾಲೆಲ್ಲ ಚುರ್ಚುರ ಅಂತ ಇರುತ್ತೆ, ಅಷ್ಟು ಕಾವಿರುತ್ತೆ. ಇದ್ಲು ಒಲೆದು ನಿಮಗೆ ಗೊತ್ತಿದೆ ಅಲ್ವಾ, ತುಂಬ ಹೀಟ್ ಆಗುತ್ತೆ, ಅದು ಬಾಡಿನೂ ಹೀಟ್ ಆಗುತ್ತೆ. ಹಾಗಾಗಿ ಕೆಂಡ ಒಂದು ಸ್ವಲ್ಪ ಇದೆ ಅಂದ್ರೂ ಅಡುಗೆ ಒಂಚೂರು ಆಗೇ ಬಿಡುತ್ತೆ. ಈಗ ಸಾರು ಆ ಥರದ್ದು ಏನಾದರೂ ಕುದಿಬೇಕು ನಮಗೆ ಅಂತಂದರೆ ಕೊನೆಯದಾಗಿ ಒಂದು ಚೂರು ಕೆಂಡ ಇತ್ತು ಅಂದರೆ ಅದ್ರ ಮೇಲೆ ಇಟ್ಟರೂ ಸಹ ಸಾರು ಚೆನ್ನಾಗೇ ಮರಳ್ಕೊಳ್ಳುತ್ತೆ, ಅಷ್ಟು ಕಾವಿರುತ್ತೆ ಅದಕ್ಕೆ. ಹಾಗಾಗಿ ಇನ್ನು ಲಾಸ್ಟಿಗೆ ಒಂದು ಚೂರು ಕೆಂಡ ಇತ್ತು, ಅಷ್ಟರಲ್ಲೇ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ ಅಡುಗೆ. ಚಿತ್ರಾನ್ನ ಮೊಸರನ್ನ 2 ಕಲಿಸ್ಕೊಂಡ್ಬಿಟ್ರೆ ಅಡುಗೆ ಮುಗೀತು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ, ಕೋಸಂಬರಿ ಪಾಯಸ ಮತ್ತು ಬಾಂಬೆ ಚಟ್ನಿ, ನಿಂಬೆಹಣ್ಣಿನ ಚಿತ್ರಾನ್ನ, ಮೊಸರನ್ನ, ಇದಿಷ್ಟು ಇವತ್ತಿನ ಅಡುಗೆ. ಚೈತ್ರ ಗೌರಿಯ ನೈವೇದ್ಯ ಮತ್ತು ಅಡುಗೆ ಹೇಗೆ ಅನ್ನಿಸ್ತು ನಿಮಗೆ? ಮತ್ತೊಮ್ಮೆ ಎಲ್ರಿಗೂ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ಐಶ್ವರ್ಯ, ನೆಮ್ಮದಿ ಎಲ್ಲನೂ ಅಕ್ಷಯವಾಗಲಿ ಅಂತ ನಾನು ಭಗವಂತನಲ್ಲಿ ಬೇಡ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.